ಸ್ನೇಹಿತರೆ, 1% ಕ್ಲಬ್ ನೀವು ಸೇರಬೇಕು. 1% ನೀವು ಸೇರ್ಬೇಕಂದ್ರೆ 99% ಅನ್ನ ಹಿಂದೆ ಹಾಕಬೇಕು. ನೀವು ಮೇಲ್ಗಡೆ ಟಾಪ್ 1%ಗೆ ಹೋಗಬೇಕು. ಸೊ ಪ್ಲೀಸ್ ಟೈಪ್ 1% ಕ್ಲಬ್ ಇನ್ ದಿ ಕಾಮೆಂಟ್ ಬಾಕ್ಸ್. ಓಕೆ, ಗುಡ್. ಸುಮಾರು ಜನ ನಾವಿಲ್ಲಿ ಹೇಳಿದ್ದನ್ನ ನಮ್ಮ ಬ್ಯಾಕ್ ಅಂಡ್ ಟೀಮಿಂದ 15 ಪಾಯಿಂಟ್ಸನ್ನು ಟಿಪ್ಸನ್ನು ಕೊಟ್ಟಿದ್ದಾರೆ. ಈಗ ನಾನು 1% ಕ್ಲಬ್ನ ಎಂಫಸೈಸ್ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ನೀವು ಮಾಡಬೇಕು. ಇದೇ ಸ್ಪೀಡಲ್ಲಿ ಹೋದ್ರೆ ಸಾಕಾಗಲ್ಲ. ಸೊ ಅದಕ್ಕೆ ಟೈಪ್ ಮಾಡಿಸ್ತಾ ಇದ್ದೇನೆ ಈಗ ನಿಮ್ಮ ಕೈಯಲ್ಲಿ 10x ಅಂತ ಟೈಪ್ ಮಾಡಿ. 10x 10x ಅಂದ್ರೆ ನೀವೀಗ ಏನ್ ಕೆಲಸ ಮಾಡ್ತಾ ಇದ್ದೀರೋ, ಐ ವಾಂಟ್ ಆಲ್ ಆಫ್ ಯು ಟು ಮಲ್ಟಿಪ್ಲೈ ಫಾರ್ 10 ಟೈಮ್ಸ್. ಹೇಗಿದೆ? 10x. ಅವಾಗ ನಿಮಗೆ ಗೊತ್ತಿಲ್ದಂಗೆ ಎನರ್ಜಿ ಪಾಸ್ ಆಗ್ತಾ ಇದ್ದಲ್ಲ. ಇಲ್ಲ ಸರ್, ತರ ದೊಡ್ಡದಾಗಿ ಬೆಳಿಬೇಕು ಅಂತ ಅನ್ಸಕ್ ಶುರು ಆಗಿದಲ್ಲ ನಿಮ್ಗೆ. ಅನ್ನಿಸಬೇಕು. ಯು ಹ್ಯಾವ್ ಟು ಗ್ರೋ 10x. ಆವಾಗ ಏನಾಗುತ್ತೆ, ನೀವು ಅನ್ವಾಂಟೆಡ್ ಎಲ್ಲ ಬಿಟ್ಟಾಕ್ತೀರಾ, ವಾಂಟೆಡ್ ಕಡೆಗೆ ಫೋಕಸ್ ಮಾಡ್ತೀರಾ. ಕರೆಕ್ಟ್? ಸೊ ವಾಟ್ ಡು ಯು ವಾಂಟ್ ಇನ್ ಯುವರ್ ಲೈಫ್ ಈಸ್ ಫೋಕಸ್. ಪ್ಲೀಸ್ ಟೈಪ್ ಫೋಕಸ್ ಇನ್ ದ ಕಾಮೆಂಟ್ ಬಾಕ್ಸ್. ಕೇಂದ್ರೀಕೃತ ಗಮನವನ್ನ ನೀವು ನೀಡುತ್ತೀರಿ. ಫೋಕಸ್ ಫೋಕಸ್ ಫೋಕಸ್. ಬೇಡವಾದದ್ದೆಲ್ಲ ತಳ್ಳಿ ಹಾಕಿಬಿಡ್ತೀರಾ. ಕ್ಲಿಯರ್? ಎಸ್. ಇದಕ್ ಜೊತೆಗೆ ನೀವೇನ್ ಮಾಡ್ಬೇಕಂದ್ರ ವೆರಿ ಇಂಪಾರ್ಟೆಂಟ್, ಟೈಪ್ ಮಾಡಿ ಎಕ್ಸ್ಟ್ರಾ ಆರ್ಡಿನರಿ ಅಂತ. ಎಕ್ಸ್ಟ್ರಾಆರ್ಡಿನರಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾಆರ್ಡಿನರಿ ಅಂದ್ರೆ, ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆಡ್ ಮಾಡೋದು. ಕರೆಕ್ಟ್? ಆಡ್ ಸಮಥಿಂಗ್ ಎಕ್ಸ್ಟ್ರಾ ಇನ್ ಯುವರ್ ಲೈಫ್. ಐ ಸೇ seriously, I'm going to assure you that you can become an extraordinary person when you add something extra in your life. Got it? Good. You are going to do it, friends. For this, you have to be aware of 3A's formula. Type 3A's. Then I will tell ಯಾವ್ಯಾವುದು ಆ 3 ಎಗಳು ಹೇಳ್ತಾನೆ. 3 ಎಗಳು 3 ಸಿಗಳು ಕೊಡ್ತಾ ಇದ್ದೇನೆ ನಿಮಗೆ. ಓಕೆ, ನಂಬರ್ 1. ನಾನು ಹೇಳ್ತಾ ಇದ್ದಂಗೆ ಹಂಗೆ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ಅಲೈವ್, ಜೀವಂತವಾಗಿರ್ರೆ. ಜೀವಂತಿಕೆಗೂ ಜೀವ ಇಲ್ದಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ. ಜೀವ ಇರೋದನ್ನ ಪ್ರೂವ್ ಮಾಡ್ಕೊಳ್ರಿ. ಮುಖ ಗಂಟಿಕ್ಕೊಂಡು ಆಕಾಶನೇ ತಲೆ ಮೇಲೆ ಬೀಳ್ತು ನಂಗೆ ಇರಬೇಡಿ ಕಣ್ರಿ. ಅಲೈವ್. ಸತ್ತಂತಿಹರನು ಬಡಿದೆಚ್ಚರಿಸು ಅಂತಾರೆ ನಮ್ ಕುವೆಂಪು. ಬಾರಿಸು ಕನ್ನಡ ಡಿಂಡಿಮವ ಕಾವಂತಲ್ಲಿ. ಯಾಕೆ ನಮ್ ಜನ ಸತ್ತಂಗ್ ನಾಟಕ ಮಾಡ್ತಾರ್ರಿ ಎಷ್ಟೋ ಜನ ಅಂತ. ಸೊ ನಾವು ಜೀವಂತಿಕೆ, ಜೀವನೋತ್ಸಾಹವನ್ನ ನಮ್ಮ ಬದುಕಿನಲ್ಲಿ ಇಟ್ಕೋಬೇಕು. ಇದೇ ಡಿಸೆಂಬರ್ 28 ನನ್ನ ಜೀವನೋತ್ಸಾಹ ಕೃತಿ ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಸಪ್ನ ಬುಕ್ ಹೌಸ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೀವನೋತ್ಸಾಹ, ಉತ್ಸಾಹ ಪ್ರತಿಯೊಬ್ಬರಲ್ಲಿ ಪುಟಿಯಬೇಕು ಸ್ನೇಹಿತರ. ಅಲರ್ಟ್, ಸೆಕೆಂಡ್ ಎ. ಪ್ಲೀಸ್ ಟೈಪ್ ಅಲರ್ಟ್. ALERT, ಅಲರ್ಟ್. ನಾವು ಎಚ್ಚೆತ್ತ ಸ್ಥಿತಿಯಲ್ಲಿರಬೇಕು. ನಮ್ಮ ಬದುಕಿನಲ್ಲಿ ನಮ್ಮ ಸುತ್ತಮುತ್ತಲು ಆಗುತ್ತಿರುವ ಆಗು ಹೋಗುಗಳ ಬಗ್ಗೆ ನಮಗೆ ಅರಿವಿರಬೇಕಲ್ಲವೇ ಸ್ನೇಹಿತರೆ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಹೇಗೆ ಕಾವಲು ಕಾಯುತ್ತಾರೋ, ನಮ್ಮ ಬದುಕನ್ನ ನಾವು ಜತನದಿಂದ ಕಾಯ್ದುಕೊಳ್ಳಬೇಕು. ವಾಟ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್, ವಾಟ್ಸ್ ಹ್ಯಾಪನಿಂಗ್ ಇನ್ ಮೈ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಅಂಡ್ ದ ಸೋಷಿಯಲ್ ಲೈಫ್. ನಾನು ನನ್ನ ಬಗ್ಗೆ ಆಲೋಚನೆ ಮಾಡೋದು, ನನ್ನ ಕುಟುಂಬದ ಬಗ್ಗೆ, ನನ್ನ ಸಮಾಜದ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಐ ಹ್ಯಾವ್ ಟು ಬಿ ಅಲರ್ಟ್ ಇನ್ ಮೈ ಲೈಫ್. ಕರೆಕ್ಟ್, ಇಸಂಟ್ ಇಟ್?
Then point number 3 is very, very important. Active. ಸದಾ ಕ್ರಿಯಾಶೀಲರಾಗಿರೋ. You should be a man of implementation, friends. ಕರೆಕ್ಟ್. ನೀವು ಆಕ್ಟಿವ್ ಆಗಿ ಇರಲಿಲ್ಲ ಅಂದ್ರೆ, ಎಷ್ಟೊಂದು ಜನ ಬುದ್ಧಿವಂತರಿದ್ದಾರೆ, ಜ್ಞಾನವನ್ನು ಅರೆದು ಕುಡಿದಿದ್ದಾರೆ, ಆದರೆ ಅವರು ತಿಳಿದುಕೊಂಡಿದ್ದನ್ನ ಬಳಸಲೇ ಇಲ್ಲ. ಓನ್ಲಿ ಇನ್ಪುಟ್, ನೋ ಔಟ್ಪುಟ್. ಯು ಶುಡ್ ಬಿ ಎ ಮ್ಯಾನ್ ಆಫ್ ಆಕ್ಷನ್. ಸುಮಾರು ಜನ ಬರ್ತಾರೆ, ಆನ್ಲೈನ್ ಕೋರ್ಸ್ ಬರ್ತಾರೆ, ಕಲಿಬೇಕಂತಾರೆ. ಹೌದು, ಕಲ್ತ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರೆ. ಬಟ್ ದ ಒನ್ ಹೂ ಟೇಕ್ ಆಕ್ಷನ್ ಈಸ್ ದಿ ಒನ್ ಹೂ ಇಸ್ going ahead forward. So in this case, I want to type one more word that's called as first step. Please type first step. First step is very, very important. ನಾವು ಇಡುವ ಮೊದಲ ಹೆಜ್ಜೆ ನನ್ನ ಬದುಕಿಗೆ, ನನ್ನ ಏಳಿಗೆಗೆ, because we are our scriptures, isn't it? Sculptors. ನಮ್ಮ ಬಾಳಿಗೆ ನಾವೇ ಶಿಲ್ಪಿಗಳಲ್ಲವೇ? ಕೇಳಿದ್ದೇವೆ ಅಲ್ಲವೇ? ಆದರೆ ಆ ನಿಟ್ಟಿನಲ್ಲಿ ನಾವು ಸಾಗಿದ್ದೇವೆಯಾ? ಗಮನವಿಡಿ ಸ್ನೇಹಿತರೆ. You are the sculptor of your own life. So 3 A's, alive, alert, active, can take you to heights. ಸರ್ ಆಯ್ತು ಸರ್, ನಮ್ಗಾದ್ರೆ ಟೆನ್ಷನ್ ಸರ್, ಸ್ಟ್ರೆಸ್ ಸರ್, ಆಂಗ್ಸೈಟಿ ಸರ್ ಅಂತಾರೆ. ಅದಕ್ಕೆ 3 C's ಫಾರ್ಮುಲಾ ಕೊಡ್ತಾನೆ. ಟೈಪ್ 3 C's. I'm going to give you the 3 C's formula. Simple formula. ಕೂಲ್. ಟೈಪ್ ಮಾಡಿ, ಕೂಲ್ 1 ಅಂದ್ರೆ ತಣ್ಣಗಿರಿ ಅಂತ. ಕಾಮ್ ಪ್ರಶಾಂತವಾಗಿರಿ ಅಂತ. ಕಂಫರ್ಟಬಲ್ ಆರಾಮದಾಯಕವಾಗಿರಿ ಅಂತ. ಈಗ ನಾನು ನಿಮ್ ಜೊತೆ ವೆಬಿನಾರ್ ಮಾಡ್ಬೇಕಾದ್ರು, ಅಯ್ಯೋ ಇವ್ರು ಎಷ್ಟೊಂದು ಜನ ಇದಾರಪ್ಪ, ನೋಡ್ತವ್ರೆ, ಕ್ಯಾಮ್ರಾ ಆನ್ ಮಾಡ್ಕೊತಾ ಇದಾರೆ. ಟೇಕ್ ಇಟ್ ಈಸಿ ಪಾಲಿಸಿ. ಸ್ಟೇಜ್ ಫಿಯರ್ ಕಿತ್ಕೊಂಡು ಹೋಗುತ್ತಲ್ಲ. ಬರೀ ಸ್ಟೇಜ್ ಫಿಯರ್ ಅಲ್ಲ ರೀ, ಪಬ್ಲಿಕ್ ಸ್ಪೀಕಿಂಗ್ ಯಾಕೆ ಕಲಿಬೇಕು ಅಂತ ಬೇರೆ ಎಲ್ಲ ಫಿಯರ್ ಕಿತ್ಕೊಂಡು ಹೋಗ್ತದೆ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಲರ್ನ್ ಪಬ್ಲಿಕ್ ಸ್ಪೀಕಿಂಗ್ ಆಸ್ ಎ ಪ್ರಯಾರಿಟಿ ಇನ್ ಯುವರ್ ಲೈಫ್. ಸೊ ಕೂಲ್, ಕಾಮ್, ಕಂಫರ್ಟಬಲ್. ಸೊ ನೀವು ಅಲ್ಲೇ ಹೇಳ್ಕೊಳ್ಳಿ, ನೀವಿರೋ ಜಾಗದಲ್ಲೇ ಒಂದ್ಸರಿ ನನ್ನ ಜೊತೆ. ಕೂಲ್, ಕಾಮ್, ಕಂಫರ್ಟಬಲ್. ಹೇಳ್ಕೊಂಡ್ರಿ ಅಲ್ಲ, ಬುದ್ಧಿವಂತರು ನೀವು. ಹೇಳ್ಕೋಬೇಕು. ಓಕೆ, ಈಗ ಆಕ್ಷನ್ ಜನ ತಾನೆ ನೀವು. ವಿಡಿಯೋನಲ್ಲಿರೋನು ನಾನು ನೋಡ್ತಾ ಇದ್ದೇನೆ. ವಿಡಿಯೋನಲ್ಲಿರೋನು ಹೈಲೈಟ್ ಮಾಡ್ತಾನೆ ಈಗ. ಓಕೆ, ಈಗ ನಾನು ನಮಸ್ಕಾರ ಅಂತ ಇದ್ದೇನೆ. ದಯಮಾಡಿ ಇಲ್ಲಿ ಅಟ್ಲೀಸ್ಟ್ ವಿಡಿಯೋನಲ್ಲಿರೋ ನಮಸ್ಕಾರ ಮಾಡಿ. ಐ ವಾಂಟ್ ಟು ಸಿ ನಮಸ್ಕಾರ. ಒಂದ್ ಕೈಲಲ್ಲ, 2 ಕೈಲೂ ಮಾಡಿ. ಒಬ್ರು ಸ್ನೇಹಿತರು ಬರೀ ಒಂದ್ ಕೈನಲ್ಲಿ ಜೈ ಅಂದ್ಬಿಡ್ತಾರೆ, ರಾಜಕೀಯದ ನಮಸ್ಕಾರ. ಈ ನಮಸ್ಕಾರ ಯೋಗದ ಒಂದು ಪ್ರಾಕಾರವೂ ಹೌದು, ಯೋಗದ ಒಂದು ವಿಧಾನವೂ ಹೌದು. ಇದೊಂದು ನಮಸ್ಕಾರವನ್ನ ಸರಿಯಾಗಿ ಮಾಡೋದನ್ನ ಕಲ್ತ್ರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳ. ಒಪ್ಕೋತೀರಾ? ಗುಡ್. ನೆಕ್ಸ್ಟ್, ಸ್ವಲ್ಪ ಸ್ಮೈಲ್ ಮಾಡಿ. ಈಗ ಮುಂಚೆ ಸ್ಮೈಲ್ ಮಾಡ್ತಾ ಇರೋದಕ್ಕೆ ನಾನು ಒಂಚೂರು ಸ್ಮೈಲ್ ಮಾಡಿ. ಎಲ್ಲರೂ ನೋಡ್ತಾ ಇದ್ದೀನಿ. ವಾ, see, one small change, a smile can make wonders in our life. ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಮಾಡಿ ಸ್ಮೈಲ್ ನೋಡೋಣ. ವಿಡಿಯೋನಲ್ಲಿ ನೋಡ್ತಾ ಇದ್ದೀನಿ, ನಾನು ರೆಕಾರ್ಡ್ ಮಾಡಿದ್ದೇನೆ, ಒಂದಿನ ಯೂಟ್ಯೂಬ್ಗೆ ಹಾಕ್ತಾನೆ. ಈಗ ಯಾರು ವಿಡಿಯೋನಲ್ಲಿ ಇರ್ತೀರಿ ನಿಮ್ಮೆಲ್ಲ ಸ್ಮೈಲ್ ಮಾಡಿದ್ರಿ ಅಂತ ಗೊತ್ತಾಗ್ತದೆ. ಓಕೆ, ಬೇರೆಯವರು ಈಗ ಒಬ್ರು ಬಂದ್ರು, ಅವ್ರನ್ನ ತೋರ್ಸ್ಕೋಣ ಅಂತ. ಓಕೆ, ಸಿ ಬಾಡಿ ಲ್ಯಾಂಗ್ವೇಜ್ ಅಂತೀವಿ, ಕರೆಕ್ಟಾ? ವಿ ತೋರಿಸಿ, ವಿ ವಿಕ್ಟರಿ ತೋರಿಸಿ. ಎಲ್ಲರೂ ಕೈಗೆ ತೋರಿಸಿ ಅಂತ ಕೇಳ್ತಾ ಇದ್ದೇನೆ. ಹೀಗೆ ಹೀಗಾರ ತೋರಿಸಿ, ಹೀಗಾರ ತೋರಿಸಿ. ಓಕೆ, ವಿ ವಿಕ್ಟರಿ, ಕರೆಕ್ಟ್. ಥಮ್ಸ್ ಅಪ್. ಎಸ್,
Get on, sir. We are going. We are moving ahead. Come on. Correct? Okay. ಕರೆಕ್ಟ್. ಗುಡ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸರಿ ನಮಸ್ಕಾರ ಮಾಡೋಣ. ಓಕೆ. ಹಾಗೆ ಈಗ ನಾವು ಉಸಿರಾಡ್ತಾ ಇದ್ದೀವಲ್ವಾ? ಈಗ ಏನು ಉಸಿರಾಡ್ತಾ ಇದ್ದೀವಿ, ನಿಧಾನವಾಗಿ ಉಸಿರು ತಗೊಂಡು ಒಂದು 3 ಸರಿ ನಿಧಾನವಾಗಿ ಉಸಿರು ಬಿಡೋಣ. ಎಲ್ಲರೂ ಯಾರು ವಿಡಿಯೋನಲ್ಲಿಲ್ಲ ಅವರು ಒಂದು ಪ್ರಯೋಗ ಮಾಡೋಣ ಈಗ. ಓಕೆ, ನನ್ನ ಜೊತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಸಿ, ನಾವು ಉಸಿರಿನ ಮೇಲೆ ನಿಗಾ ಇಟ್ಟಲ್ಲಿ ಒಂದು ಸಮತೋಲನದ ಹತೋಟಿ ನಮ್ಮದಾಗಿದ್ದರೆ, ನಾವು ಫಾರ್ಮುಲಾ ಹೇಳದ್ನಲ್ಲ, ಕೂಲ್, ಕಾಮ್, ಕಂಫರ್ಟಬಲ್, ಅದು ತುಂಬಾ ಅಂದ್ರೆ ತುಂಬಾನೇ ಸುಲಭ ಆಗ್ತವೆ. ಓಕೆ, ಸೊ ಶಾರೀರಿಕ ಭಾಷೆ ಬಹುತೇಕ ನಮ್ಮ ಬದುಕಿನಲ್ಲಿ ನಮಗೆ ಒಂಥರ ಗೌರವ ಕೊಡ್ತದೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತೀವಿ, ಕರೆಕ್ಟಾ? ಅದನ್ನ ಟೈಪ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಐ ವಾಂಟ್ ಆಲ್ ಆಫ್ ಯು ಟು ಟೈಪ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಹಾಗಾದ್ರೆ ಫಸ್ಟ್ ಇಂಪ್ರೆಷನ್ ಯಾವುದು? ನಾವು ಮಾಡುವ ನಮಸ್ಕಾರ, ನಾವು ಮಾಡುವ ಸ್ಮೈಲ್, ಮತ್ತೆ ನಾವು ಧರಿಸುವ ಉಡುಪು. ಕರೆಕ್ಟ್? ಟೈಪ್ ಮಾಡಿದ್ರ? ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನೀವೆಲ್ಲರೂ ಆ ಫಸ್ಟ್ ಇಂಪ್ರೆಷನ್ ಅನ್ನ ಚೆನ್ನಾಗಿ ಸೊಗಸಾಗಿ ಕ್ರಿಯೇಟ್ ಮಾಡಬೇಕು ಎಂದು ನಾನು ಬಯಸುತ್ತಿದ್ದೇನೆ. ಓಕೆನಾ? ಟೈಪ್ ಮಾಡಿದ್ರಿ, ಆಯ್ತು, ಮುಕ್ತಾಯ ಆಯ್ತು ಸರ್. ಆ ಮುಕ್ತಾಯ ಆಗೋದನ್ನ ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್ ಅಂತ ಟೈಪ್ ಮಾಡಿ. ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಅವಾಗೇನಾಗುತ್ತೆ? ವಾವ್, ಎಂಥವ್ರು ಬಂದ್ರು, ಎಂಥವ್ರು ಮಾತಾಡಿದ್ರು ಅಂತ ನಮಗೊಂಥರ ಖುಷಿ ಆಗಲ್ವಾ? ಗುಡ್. ಎಲ್ಲರೂ ಟೈಪ್ ಮಾಡಿದ್ರಿ? ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಈ ಸ್ಮೈಲ್ ಮೇಲೆ ನನಗೆ ತುಂಬಾ ಇಷ್ಟ ಆದ್ರಿಂದ ದಯಮಾಡಿ SMILES ಅಂತ ಟೈಪ್ ಮಾಡಿ. ಬೇಕಂತ SMILES ಟೈಪ್ ಮಾಡಿಸ್ತಾ ಇದ್ದೀನಿ. ಯಾಕೆ? ಎಸ್ ಮತ್ತೆ ಎಸ್ ನಡುವೆ ಏನಿದೆ? ಮೈಲ್ ಇದೆ. ಮೈಲ್ ಗಟ್ಟಲೆ ನೀವು ಸ್ಮೈಲ್ ಮಾಡ್ಲಿ ಅಂತ. ಹೆಂಗೆ? ಶ್ವೇತಾ ಅವ್ರ ಸ್ಮೈಲ್ ಜಾಸ್ತಿ ಚೆನ್ನಾಗಿ ಬಂತೀಗ. ಗುಡ್ ಗುಡ್. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್. ಕಥೆನಿಯವರೇ, ಮುಖ ಸ್ವಲ್ಪ ಗಂಟಿಕೊಂಡಿದ್ರೆ ಯಾಕೆ? ಗುಡ್. ನಮ್ಮೆಲ್ಲ ಮುಂಚೆ ಗಂಡಸು ಜಾಸ್ತಿ ಸ್ಮೈಲ್ ಮಾಡ್ತಾ ಇರ್ಲಿಲ್ಲ, ಇವಾಗೆಲ್ಲ ಮಾಡ್ತಾರೆ. ಗುಡ್ ಗುಡ್. ರಮೇಶ್, ಇನ್ನೊಂದ್ ಸ್ವಲ್ಪ ಗುಡ್. ಮುಖದಲ್ಲೇ ಕಳೆ ಚೇಂಜ್ ಆಯ್ತು. ಕರೆಕ್ಟಾ? SMILE. ಎಸ್ ಮತ್ತೆ ಎಸ್ ನಡುವೆ ಮೈಲ್ ಇದೆ. ಮೈಲ್ ಗಟ್ಲೆ ಸ್ಮೈಲ್ ಮಾಡಿ. ಓಕೆ, ಈಗ ನಿಮ್ ಮೈಕ್ ಆನ್ ಮಾಡಿಲ್ಲ ಗೊತ್ತು ನನಗೆ, ಆದ್ರೆ ನಾನು ಹೇಳ್ದಂಗೆ ಒಂದ್ 2-3 ಟಂಗ್ ಟ್ವಿಸ್ಟರ್ಸ್ ಕೊಡ್ತೀನಿ ನಿಮ್ಗೆ. ಟ್ರೈ ಮಾಡಿ ನನ್ನ ಜೊತೆ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಟ್ರೈ ಮಾಡಿ. 3 ಸರಿ ಹೇಳಿ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಹೇಳಿದ್ರಾ? ಓಕೆ, ಇನ್ನೊಂದು. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಹೇಳಿದ್ರ? ಇದನ್ನ ಸ್ವಲ್ಪ ಒಂದು 5-10 ಸರಿ ಹೇಳ್ತಾ ಇದ್ರೆ ನಾಲ್ಗೆ ಹೊರಳೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಇದನ್ನ ನಾನು ಸುಮಾರು ಒಂದು 10-12 ಉದಾಹರಣೆಗಳನ್ನ ನನ್ನ ನುಡಿಗನ್ನಡಿ ಪುಸ್ತಕದಲ್ಲಿ ನೀಡಿದ್ದೇನೆ. ಓಕೆ,
ಇನ್ನೊಂದು ನೋಡೋಣ, ಟ್ರೈ ಮಾಡಿ. ಹಕ್ಕಿ ಬಂದು ಅಕ್ಕಿ ತಿಂದು ಪುಕ್ಕ ಬಿಚ್ಚಿ ಹಾರಿ ಹೋಯಿತು. ನನ್ನ ಜೊತೆನೆ ರಿಪೀಟ್ ಮಾಡಿ ಬೇಕಾರೆ. ಹಕ್ಕಿ ಬಂದು ಅಕ್ಕಿ ತಿಂದು ಪುಕ್ಕ ಬಿಚ್ಚಿ ಹಾರಿ ಹೋಯಿತು. ಓಕೆ, ಗುಡ್. ಒಂದು ಅಟೆಂಪ್ಟ್ ಮಾಡಿದ್ದೀರಾ. ಸೊ ನಾವು ಈ ಥರದ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ರೆ ನಮ್ಮ ಧ್ವನಿ ಟಂಗ್ ಟ್ವಿಸ್ಟರ್ಸ್ಗೆ ತುಂಬ ಸಹಾಯ ಆಗ್ತದೆ. ಸ್ನೇಹಿತರೆ, ನಮ್ಮ ಧ್ವನಿಯನ್ನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಭಾಷೆಯನ್ನು ಇಂಪ್ರೂವ್ ಮಾಡ್ಕೋಬೇಕು. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಕರೆಕ್ಟ್? ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಭಾಷೆಯು ಸಂವಹನದ ವಾಹನ. ನಿಮ್ ನೋಟ್ ಪ್ಯಾಡ್ ಅಲ್ಲೇ ಬರ್ಕೊಳ್ಳಿ. ಭಾಷೆಯು ಸಂವಹನದ ವಾಹನ. ಪದಗಳು ಅಕ್ಷರಗಳ ಮೂಲಕ ಪದಗಳಾಗಿ, ಪದಗಳು ವಾಕ್ಯಗಳಾಗಿ, ವಾಕ್ಯಗಳ ಮೂಲಕ ಪ್ಯಾರಾಗ್ರಾಫ್ ಆಗಿ ನಮ್ಮ ಭಾಷೆ ಸರಾಗವಾಗಿ ಹರಿಯುತ್ತಿರುತ್ತದೆ. ಕರೆಕ್ಟ್? ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಹೇಳಿದವರು ಕನ್ನಡದ ಕಣ್ಣುವ BM ಶ್ರೀಕಂಠಯ್ಯನವರು. ಓಕೆ, ಧ್ವನಿ ಎಂದಾಗ ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತೀನಿ ನಾನು. ದನಿ ನೀ ನುಡಿಯ ಧಣಿ ಅಂತೀನಿ. ಅಂದ್ರೆ ನುಡಿಯ ಧಣಿ ಧ್ವನಿ ಅಂತ ಹೇಳ್ತಾನೆ. ಸೊ ಲ್ಯಾಂಗ್ವೇಜ್ ಜೊತೆಗೆ ನಾವು ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಶಾರೀರಿಕ ಭಾಷೆ. ಈಗ ನೋಡಿ, ಫಸ್ಟ್ ಆಗಿ ಈಗ ನಾವು ವಿಡಿಯೋನಲ್ಲಿ ಇದ್ದೀವಿ ಅಂತ ಒಬ್ರು ಬಂದ್ಬಿಟ್ಟು ಹೆಂಗೆಲ್ಲ ಸರಿ ಮಾಡ್ಕೊಂಡ್ರಿ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ ಅಂತ ಯಾರು ಮೂಡಲ್ಗಿರಿ ಅವರು. ಯಾಕೆ? ಸಿ, ದಟ್ಸ್ ಕಾಲ್ಡ್ ಆಸ್ ಬಾಡಿ ಲ್ಯಾಂಗ್ವೇಜ್. ಈಗ ನಾನು ನಮಸ್ಕಾರ ಹೇಳಿದೆ, ಸ್ಮೈಲ್ ಹೇಳಿದೆ, ಈಗ ನಾನು ಕೈ ಬಳಸ್ತಾ ಇದ್ದೀನಿ, ಇವನ್ನೆಲ್ಲ ಹಾವಭಾವಗಳು, ಗೆಸ್ಚರ್ಸ್ ಅಂತ ಕರೀತಾರೆ. ಓಕೆ, ಪೋಸ್ಚರ್ ಅಂದ್ರೆ ಏನು? ನಿಂತ್ಕೊಳ್ಳೋದು ಅಥವಾ ಕೂತ್ಕೊಳ್ಳೋದು. ಈಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ಸೊ ಪೋಸ್ಚರ್ ನಿಲುವು ಅಥವಾ ಭಂಗಿ, ಗೆಸ್ಚರ್ಸ್ ಹಾವಭಾವಗಳು, ಇಟ್ ಕ್ರಿಯೇಟ್ಸ್ ಅನ್ ಇಂಪ್ಯಾಕ್ಟ್. ಸ್ನೇಹಿತರೆ, ಒಂದು ಸ್ವಲ್ಪ ಹಿಂಗೆ ಫೋರ್ಸ್ ಎಂಫಸೈಸ್ ಮಾಡ್ತವೆ. ಕರೆಕ್ಟ್? ಆನ್ಲೈನಲ್ಲೂ ತಕ್ಕ ಮಟ್ಟಿಗೆ ಹೇಳ್ಕೊಡ್ತೇನೆ ಬಾಡಿ ಲ್ಯಾಂಗ್ವೇಜ್. ಆಫ್ಲೈನಲ್ಲಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಒಂಚೂರು ಇಡೀ ಅಡಿಯಿಂದ ಮುಡಿಯವರೆಗೆ ಅಬ್ಸರ್ವ್ ಮಾಡಿ ಕರೆಕ್ಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಬಟ್ 90% ವಿ ಕ್ಯಾನ್ ಲರ್ನ್ ಇನ್ ಆನ್ಲೈನ್. ಬಿಕಾಸ್ ಕೋವಿಡ್ ಟೈಮಲ್ಲಿ ನಮ್ಮ ಆನ್ಲೈನ್ ಕೋರ್ಸಲ್ಲೇನೆ ದೊಡ್ಡ ದೊಡ್ಡ ಸ್ಪೀಕರ್ಸ್ ಆಗೋಗಾರೆ. ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಒಬ್ರು ಕಲಂದರ್ ಅಂತ, ಮತ್ತೊಬ್ರು ಪೂಜಾ, ಮತ್ತೆ ಸ್ಫೂರ್ತಿ, ಇವರೆಲ್ಲ ನಾನು ಇಂಟರ್ವ್ಯೂ ಮಾಡಾರೆ. ನೇಮ್ಸ್ ನೋಟ್ ಮಾಡ್ಕೊಂಡಿರಿ ಬೇಕಾರೆ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಕಲಂದರ್, KHALANDR, 74 years ಮ್ಯಾನ್. ಓಕೆ, ಪೂಜಾ ಯಂಗ್ಸ್ಟರ್, ಹೋದ್ವಾರ ಮದುವೆ ಆಯಿತು. ಓಕೆ, ಸ್ಫೂರ್ತಿ 9th standard ಸ್ಟೂಡೆಂಟ್, ಈಗ 10th. ನನ್ನ 9th standard ಇದ್ದಾಗ ಅಟ್ಲೀಸ್ಟ್ ಶಿ ಹಸ್ ಇಂಟರ್ವ್ಯೂಡ್ ಮೋರ್ ದೆನ್ 10 ಇಂಟರ್ವ್ಯೂಸ್. ಸಿ ದಟ್ ಅವ್ರುಗಳೆಲ್ಲ ಎಷ್ಟು ಚೆನ್ನಾಗಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ದಾರೆ, ಮಾತಾಡ್ಸಿದ್ದಾರೆ. ಅದರದ್ದೇ ಒಂದು ಪುಸ್ತಕ ತರ್ತಾ ಇದ್ದೀನಿ ರೀ, ಲೈಫ್ ನಮ್ದೇನೆ ಅಂತ. ನನ್ನನ್ನು ಯಾರ್ಯಾರು ಇಂಟರ್ವ್ಯೂ ಮಾಡಿದ್ದಾರೆ ನಮ್ಮ ಆನ್ಲೈನ್ ಕ್ಲಾಸ್ ಅವ್ರದ್ದು ಸೇರ್ಸ್ ತರ್ತಾ ಇದ್ದೀನಿ. ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸ್ ಟ್ಯಾಲೆಂಟೆಡ್ ಇದ್ರೆ ಒಂದು ಅನನ್ಯತೆ ರೀತಿ ಪುಸ್ತಕದಲ್ಲಿ ಒಬ್ಬರು ಡಾಕ್ಟರ್ ಶಿವಶಂಕರ್ ಅಂತ, ಅವ್ರದ್ದು ಒಂದು 10-15 ವಿಡಿಯೋಗಳಿದೆ. ಓಕೆ, ದಾವಣಗೆರೆ ಅವರು, ಹೋಮಿಯೋಪತಿ ಡಾಕ್ಟ್ರು. ಹೋಮಿಯೋಪತಿ ಬಗ್ಗೆನೇನೆ ಅನನ್ಯತೆಗೂ ಹೋಮಿಯೋಪತಿಗೂ ಕನೆಕ್ಷನ್ ಇದೆ ಅಂತ ಅಂದ್ರು ಒಂದ್ಸರಿ. ಓಕೆ, ಒಂದು ಆರ್ಟಿಕಲ್ ಕೊಡಿ ಅಂದ್ಬಿಟ್ಟು ಈ ಅನನ್ಯತೆ ರೀತಿ ಪುಸ್ತಕದಲ್ಲಿ ಅವ್ರನ್ನ ಆ್ಯಡ್ ಮಾಡಿದ್ದೇನೆ. ನಿಮ್ಗೆಲ್ಲ ಗೊತ್ತಿರಲಿ, ನಿರೂಪಿಸಿ, ಅನನ್ಯತೆ ಅರಿಯಿರಿ ಮತ್ತು ನುಡಿಗನ್ನಡಿ, ಈ 3 ಪುಸ್ತಕವನ್ನ ಮೊದಲಿಗೆ ಭಾಷಣ ಕೌಶಲ್ಯ ಕಲಿಯೋರು ತಗೊಳ್ಳಿ ಅಂತ ಹೇಳ್ತಾರೆ. ಸ್ವಪ್ನ ಬುಕ್ಸ್ ಅಥವಾ swapnaonline.com ನಲ್ಲಿ ಇವೆಲ್ಲವೂ ಲಭ್ಯವಿದೆ ಎನ್ನುವ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಮಾತನಾಡಿದಾಗ ಸುಮ್ಮನೆ ಮೆದುಳಿನಲ್ಲಿರುವ ವಿಚಾರವನ್ನ ಇನ್ನೊಬ್ಬರ ತಲೆ ಒಳಗಡೆ ಹಿಂಗೆ ಹಾಕದು ಬೇಡ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್.
ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಹೃದಯ ಮತ್ತು ಮೆದುಳಿನ ನಡುವೆ ನಮ್ಮ ಬಾಯಿ ಇದೆ, ಮಧ್ಯಕ್ಕೆ ಕರೆಕ್ಟಾಗಿ. ಹೃದಯದ ಭಾವನೆಗಳು, ಮೆದುಳಿನ ಚಿಂತನೆಗಳು ಇವೆರಡನ್ನೂ ಬೆರೆಸ್ಬಿಟ್ರೆ ಸೂಪರ್. ನಿಮ್ಮ ಥರ ಸ್ಪೀಕರ್ ಪ್ರಪಂಚದಲ್ಲೇ ಇರೋದಿಲ್ಲ. ನಿಮ್ಮ ಭಾಷಣಕ್ಕೆ ಜನ ಮುಗಿ ಬೀಳ್ತಾರೆ, ಚಪ್ಪಾಳೆ ಹೊಡಿತಾರೆ, ನಿಮ್ಮನ್ನೆಲ್ಲ ಕರೆದು ಅವಾರ್ಡ್ಸ್ ಕೊಡ್ತಾರೆ, ದುಡ್ಡು ಕವರಲ್ಲಿ ಇಟ್ಟು ಕೊಡ್ತಾರೆ. ಹೇಗಿದೆ? ಸೊ ಅಂಥ ಒಂದು ಉತ್ತಮವಾದ ಭಾಷಣ ಕೌಶಲ್ಯ ನಿಮ್ಮೆಲ್ಲರದು ಆಗಲಿ. ಓಕೆ, ಕೆಲವರು ಇಮೇಲಲ್ಲಿ ನನ್ನ ಕನೆಕ್ಟ್ ಮಾಡಬೇಕಂದ್ರೆ ನನ್ನ ಇಮೇಲ್ ಐ ಡಿನೇ 20 ವರ್ಷದಿಂದ ಏನು ಗೊತ್ತಾ, smilingJP@gmail.com. ಈಸಿ ಟು ಕನೆಕ್ಟ್. ನನ್ನ ಜೊತೆ ನನ್ನ ಫೋನ್ ನಂಬರ್ ಕೊಡೋಲ್ಲ, ನಮ್ಮ ಕಚೇರಿ ನಂಬರ್ ಕೊಟ್ಟಿರ್ತೇನೆ ನಾನು. ಓಕೆ, ನನ್ನ ನಂಬರು, ನನ್ನ ಇಮೇಲ್ ಐ ಡಿ ಕೊಟ್ಟಿದ್ದೇನೆ, ನಮ್ಮ ಕಚೇರಿಯ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9341259267 ಒಂದು ನಂಬರು. 9341259267. ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರ್ಬೇಕಾ? ಹುಡ್ಕೊಂಬನ್ನಿ. ಕಂಟಿನ್ಯೂ ಮಾಡ್ತೀನ ಕ್ಲಾಸು? ಹೌದು, ನಾನು ಡಿಸೈಡ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಆದರೆ ಈಗ ಸ್ವಲ್ಪ ಕೊಂಚ ಫೀಸು ಕಡಿಮೆ ಇರ್ತದೆ, ಆಮೇಲೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಷ್ಟೇ ವ್ಯತ್ಯಾಸ. ಯು ಆರ್ ಆಲ್ ವೆಲ್ಕಮ್, ಬಟ್ ಯು ಶುಡ್ ಬಿ ವೆರಿ ಸೀರಿಯಸ್. ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ದು ರೆಗ್ಯುಲರ್ ಆಗಿ ಬರೋದಿದ್ರೆ ಮಾತ್ರ ಬನ್ನಿ, ಇಲ್ದಿರ ಬರಬೇಡ. 9620303000 ಮತ್ತೊಂದು ಸಂಖ್ಯೆ. ನನ್ನ ಕಚೇರಿಯ ಈ 2 ಸಂಖ್ಯೆಗಳಿಗೆ ಕರೆ ಮಾಡಿ. ಓಕೆ, ಅಲ್ಲಿಂದನೇ ಗೌರವಯುತವಾಗಿ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಪಡೆಯಿರಿ. ಓಕೆ, ಈಸಿಲಿ ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್. ಅಂಡ್ ಆಗಾಗ ತಿಂಗಳಿಗೆ ಒಂದು ಆಫ್ಲೈನ್ ಪ್ರೋಗ್ರಾಮ್ ಮಾಡ್ತಾ ಇರ್ತಾನೆ, 5-6 ತಿಂಗಳಿಗೆ ಒಂದ್ಸರಿ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತಾನೆ. ಅವೆಲ್ಲದಕ್ಕೂ ನೀವು ಬರುವುದಕ್ಕೆ ನಿಮಗೆ ಸ್ವಾಗತವಿದೆ, ನಿಮಗೆ ಸ್ವಾಗತವಿದೆ ಖಂಡಿತ. ಯಾಕೆ? ನೀವೆಲ್ಲ ಆಸಕ್ತಿ ಹೊಂದಿರೋರು. ಜೊತೆಗೆ ಯಾರು ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೆಲ್ಲನ್ನು ಆಲ್ ಅಂತ ಟೈಪ್ ಮಾಡಿ, ಅಲ್ಲ ಪ್ರೆಸ್ ಮಾಡಿ. ಯಾಕೆ ಗೊತ್ತಾ, ನಾವು ಹೊಸದಾಗಿ ಲೈವಿಗೆ ಬಂದಾಗ ಅಥವಾ ನನ್ನ ಪ್ರೀಮಿಯರ್ ವಿಡಿಯೋಗಳು ಬಂದಾಗ ನಿಮಗೊಂದು ನೋಟಿಫಿಕೇಶನ್ ಬರ್ತದೆ. ಆ ನೋಟಿಫಿಕೇಶನ್ ನಿಮಗೆ ತುಂಬ ಅಂದರೆ ತುಂಬ ಸಹಾಯ ಮಾಡ್ತದೆ. ಸೊ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನೆಲ್ಲ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಪ್ರಕಾಶಿಸಿದೆ. ಈ ಇಮೇಜ್ ಮಾಡಿದಾಗ 10 ಕೃತಿಯಾಗಿತ್ತು, ಈಗ 13ನೇ ಕೃತಿ ಪ್ರಿಂಟ್ ಆಗ್ತಾ ಇದೆ. ನಾನು ಪರಿವರ್ತನೆಯ ಕಾಯಕದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ನನ್ನ ಮಾರ್ಗದರ್ಶನ ಹಲವರನ್ನ ಸಾಧಕರನ್ನಾಗಿಸಿದೆ. 30 ವರ್ಷಗಳ ಅನುಭವ ಶ್ರೀಮಂತಿಕೆ ನಿಮಗೆ ನೆರವಾಗಲಿದೆ. 300 ರೇಡಿಯೋ ಪ್ರೋಗ್ರಾಮ್ಸ್, 1000 ಸ್ಟೇಜ್ ಶೋಸ್ ಆಫ್ ಆಂಕರಿಂಗ್, 3 years of news reading in Chandana TV, Bengaluru Doordarshan, around 2000 people interviews. ಓಕೆ, ಜೊತೆಗೆ ಸಮಸ್ಯೆ, ನಾನು ಕಲಿಯಕ್ಕೆ ಆ ಸಮಸ್ಯೆ ಈ ಸಮಸ್ಯೆ ಅಂತೀರಿ, ಆ ಎಲ್ಲ ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಹಾಗೆ ನನ್ನೆಲ್ಲ ಪುಸ್ತಕಗಳನ್ನು ಕಲಿತಾ ಬನ್ನಿ. ಸಾಹಿತ್ಯ ಚಂದನ ಓದಿದ್ರೆ ನಿಮಗೆ ಕನ್ನಡ ಭಾಷೆಯ ಸೊಗಡು ಗೊತ್ತಾಗ್ತದೆ. ವ್ಯಕ್ತಿತ್ವ ಚಂದನವನ್ನ ಓದಿದ್ರೆ ವ್ಯಕ್ತಿತ್ವದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಸೊ ನನ್ನೆಲ್ಲ ಪುಸ್ತಕಗಳನ್ನು ಓದಿ, ಯೂಟ್ಯೂಬ್ ನೋಡಿ, ಆಮೇಲೆ ನೀವೇ ಒಂದು ವಿಡಿಯೋ ಮಾಡೋಕ್ಕೆ ಶುರು ಮಾಡಿ, ಮಿಂಚ್ತಾ ಬನ್ನಿ. ನೀವು ನಂತರ ಒಂದಿನ ಟಿ ವಿಗೆ ಕರೀತಾರೆ, ಸೋಷಿಯಲ್ ಮೀಡಿಯಾ ಪಾಡ್ಕಾಸ್ಟ್ಗೆ ಕರೀತಾರೆ, ಸಂದರ್ಶನ ಮಾಡ್ತಾರೆ. ನಾನಂತೂ ನಮ್ಮ ಕೋರ್ಸಿಗೆ ಸೇರಿದ್ರೆ ನೀವೇ ಸಣ್ಣ ಪುಟ್ಟ ಅಚೀವ್ಮೆಂಟ್ ಮಾಡಿದ್ರೆ ನಾನೇ ಸಂದರ್ಶನ ಮಾಡಿಬಿಡ್ತೀನಲ್ಲ. ಯಾಕೆ ನಮ್ಮ ಕೋರ್ಸ್ ಸೇರಬಾರ್ದು? ನಿರೂಪಣೆ ನಿರೂಪಿಸಿ ಈ ಕೃತಿ ಸೆಪ್ಟೆಂಬರ್ 22, 2024 ಬಿಡುಗಡೆ ಆಯಿತು. ದೊಡ್ಡ ದೊಡ್ಡ ಸಾಧಕರು ಬಿಡುಗಡೆ ಮಾಡಿದ್ರು. ನನಗೆ ತುಂಬ ಸಂತೋಷ ಇದೆ. ನೀವು ಸಾಧಕರಾಗಬೇಕು ಅನ್ನೋದು ನನ್ನ ಆಸೆ. ಯು ಆರ್ ದಿ ಹೀರೋ ಆರ್ ದಿ ಹೀರೋಯಿನ್, ನಾಟ್ ದಿ ಫಿಲಮ್ ಹೀರೋಸ್. ದೇ ಆರ್ ದಿ ರಿಯಲ್ ಹೀರೋ ಹೀರೋಯಿನ್ಸ್. ಯು ಆರ್ ದ ರಿಯಲ್ ಹೀರೋಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. 1-to-1 ಮೆಂಟರಿಂಗ್, ನಾನೇ ನೇರವಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ನಾನೇ ನಿಮ್ಮ ಮೆಂಟರ್ ಆಗಿರ್ತೇನೆ. ಕೋರ್ಸ್ಗೆ ಸೇರಿದವ್ರಿಗೆ ನಾನು ಕ್ವಾಲಿಟಿ ವಿಡಿಯೋಸ್ಗಳನ್ನು ನೀಡ್ತಾ ಇದ್ದೇನೆ. ಜೊತೆಗೆ 8 ವಿಷಯಗಳ ವಿಡಿಯೋ ಮಾಡ್ಯೂಲ್ಗಳನ್ನು ನಾನು 10-15 ವರ್ಷದಿಂದ ರಿಸರ್ಚ್ ಮಾಡಿರೋದು ನನಗೆ ನೀಡ್ತಾ ಇದ್ದೇನೆ.
ಅದು ಎಂತೆಂಥ ವಿಚಾರಗಳು ನೀವು ಸುಮ್ಮನೆ ಒಂದ್ಸರಿ ಗಮನಿಸ್ಕೊಳ್ಳಿ. ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್ ಔಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ಟ್ರಾನ್ಸ್ಫರ್ಮೇಷನ್ ಟಿಪ್ಸ್ ಇನ್ ಇಂಗ್ಲಿಷ್. ಈ ಎಲ್ಲ ಮಾಡ್ಯೂಲ್ಗಳು ನಾನು ವಾರಕ್ಕೊಂದು ದಿನ 4 ವಿಷಯವನ್ನ ಕೊಟ್ಟು ನಿಮ್ಮನ್ನ ಮಾತನಾಡಿಸುವುದರ ಜೊತೆಗೆ ಈ ವಿಡಿಯೋ ಮಾಡ್ಯೂಲ್ಗಳನ್ನು 24/7 ನೋಡಿ 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 ಅಂತ ಹೇಳ್ತಾ ಬರ್ತಾ ಇದ್ದೇನೆ. ಇವೆಲ್ಲ ನಿಮಗೆ ಖಂಡಿತ ಲಾಭ ಆಗುತ್ತೆ ಅನ್ನುವ ಬಲವಾದ ನಂಬಿಕೆ ನನ್ನದು. ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತೀವಿ, ಕರೆಕ್ಟಾ? ಉತ್ತಮವಾದ ಆರಂಭ ಮಾಡಿದ್ರೆ ಅರ್ಧ ಕೆಲಸ ಮುಗಿದಂಗೆ. ಆಕ್ಷನ್ ಟೇಕರ್ಸ್ ಆರ್ ಮನಿ ಮೇಕರ್ಸ್ ಅಂತ ಒಂದು ಮಾತಿದೆ. ಸೊ ಆಕ್ಷನ್ ತೆಗೆದುಕೊಳ್ಳುವುದು ಮುಖ್ಯ. ಸ್ಲೋ ಡಿಸಿಷನ್ ಇಸ್ ಸ್ಲೋ ಪಾಯ್ಸನ್, ಡಿಲೇ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್, ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಂತ ಹೇಳ್ತಾ, ಹಣ ಯಾರಿಗೆ ಸಮಸ್ಯೆ ಅಲ್ಲ, ಬಟ್ ನಾವು ಮಾತಿನಿಂದ ಶ್ರೀಮಂತರಾಗಿ ಅಂತ ಹೇಳಕ್ ಕೊಟ್ಟಿದ್ದೀವಿ ತಾನೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ತಾನೆ. ನಿಮ್ಮ ಮೇಲೆ ನೀವು ಬಂಡವಾಳ ಹುಡ್ಕೋಬೇಕು ತಾನೆ. ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಚಿನ್ನ, ಬೆಳ್ಳಿ, ಲ್ಯಾಂಡು, ಮತ್ತೊಂದು ಎಲ್ಲದಕ್ಕಿಂತ ನಿಮ್ಮೇಲೆ ಬಂಡವಾಳ ಹುಡ್ಕೊಂಡ್ರೆ ಲೈಫ್ ಲಾಂಗ್ ನಿಮ್ಮ ಜೊತೆಗಿರುತ್ತೆ. ನೀವು ಒಳ್ಳೆ ಕೆಲಸ ಮಾಡಿ ಹೋದ್ರೆ ನಿಮ್ಮ ನಂತರನೂ ಆ ಜನ ಸ್ಮರಿಸ್ತಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೋ ಒನ್ ಇಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್, ಬಟ್ ದೇ ಆರ್ ಯೂಸ್ಡ್ಲೆಸ್. ಈ ಪ್ರಪಂಚದಲ್ಲಿ ಯಾರು ಯೂಸ್ಲೆಸ್ ಅನ್ನೋಂಥವ್ರು ಇಲ್ಲವೇ ಇಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ನೋ ಒನ್ ಇಸ್ ಎ ಬಾರ್ನ್ ಸ್ಪೀಕರ್. ಹುಟ್ಟತಾನೆ ಯಾರು ಸ್ಪೀಕರ್ ಆಗಿಲ್ಲ ರೀ. ನೋ ಫ್ರೂಟ್ಸ್ ವಿತೌಟ್ ರೂಟ್ಸ್, ಕರೆಕ್ಟಾ? ಬೇರೆ ಗಟ್ಟಿಯಾಗಿರ್ಬೇಕಲ್ಲ. ಬಿ ಎನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್. ಮೆಂಟರಿಂಗ್ ಸೇವ್ಸ್ ಲಾಟ್ ಆಫ್ ಯುವರ್ ಟೈಮ್. Date with your destiny, convert your dreams into goals. Life does not come with user's manual. ಕರೆಕ್ಟ್? ಸೊ ಹಾಗಾಗಿ ನಾವು ಮಾತಿನಿಂದ ನಿಮ್ಮೆಲ್ಲರನ್ನ ಶ್ರೀಮಂತಿಕೆಡೆಗೆ ಕೊಂಡೊಯ್ಯಲು ಬಯಸುತ್ತಿದ್ದೇವೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಎಂದು ನಾನು ಕೈ ಜೋಡಿಸಿ ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾನು ನನ್ನ ಲೈಫಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೇನೆ, ನನ್ನ ಬಳಿ ಬರುವವರನ್ನೆಲ್ಲ ಟಾಪರ್, ಲೀಡರ್, ಅಚೀವರ್, ಎಕ್ಸ್ಪರ್ಟ್ ಮತ್ತು ಶ್ರೀಮಂತರನ್ನ ಮಾಡಬೇಕು ಅಂತ, ರಿಚ್ ಪೀಪಲ್ನ ಮಾಡಬೇಕು ಅಂತ. ಸೊ ಐ ಹೋಪ್ ಯು ಆರ್ ಲೈಕ್ ದಿಸ್ ಕಾನ್ಸೆಪ್ಟ್. ಏನಂತೀರಿ? ಇದುವರೆಗೆ ನನ್ನ ಪ್ರೆಸೆಂಟೇಷನ್ ಬಗ್ಗೆ ಕಾಮೆಂಟ್ ಮಾಡಿ. ಐ ವಾಂಟ್ ಟು ಜಸ್ಟ್ ಹ್ಯಾವ್ ಎ ಲುಕ್. ರಮೇಶ್ ಅವರು ಗ್ಲೋರಿಯಸ್ ಅಂತ ಹೇಳಿದ್ದಾರೆ. ಮೂಡಲ್ಗಿರಿ ಅವರು ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್ ಅಂತ ಹೇಳಿದ್ರಿ. ವಂಡರ್ಫುಲ್ ಅಂತ ಕಾತ್ಯಾಯಿನಿ ಹೇಳಿದಿರಿ. ಫಯಾಜ್ ವೆರಿ ನೈಸ್ ಅಂತ ಹೇಳಿದಿರಿ. ಫ್ಯಾಬುಲಸ್ ಅಂತ ರಾಜೀವ್ ಹೇಳಿದಿರಿ. ವಂಡರ್ಫುಲ್ ಅಂತ ಮತ್ತೊಬ್ರು ತಿಳಿಸಿದ್ದಾರೆ. ನೇತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದಿರಿ. ರಕ್ಷಿತ್ ಹೆಗಡೆ ಅವರು ಒಳ್ಳೆ ಮೋಟಿವೇಶನ್ ಕೊಟ್ರಿ ಸಾರ್ ಅಂತ ಹೇಳಿದಿರಿ. ನೀ ವಿಡಿಯೋ ನೋಡ್ತಾ ಇರೋರಿಗೆ ನಿಮಗೇನು ಅನಿಸ್ತು? ನಿಮ್ಮ ಕಾಮೆಂಟನ್ನು ಟೈಪ್ ಮಾಡಿ. ನಾನು ಪ್ರತಿಯೊಂದು ಕಾಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಬೆಸ್ಟ್ ಕಾಮೆಂಟ್ಗೆ ಒಂದು ಅವಾರ್ಡ್ ಕೂಡ ಕೊಡ್ತೇನೆ. ಶ್ವೇತಾ ಅವರು ಸೂಪರ್ ಆಗಿತ್ತು ಸರ್ ಅಂತ ಹೇಳಿದಿರಿ. ನಿಮ್ಮ ಕಾಮೆಂಟ್ಸು ಸೂಪರ್ ಆಗಿತ್ತು ಅಂತ ಹೇಳ್ತಾನೆ. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ.